ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ವಾಸ್ತು ಮನೆ ಕಟ್ಟಲು ಅಥವಾ ಫ್ಯಾಕ್ಟ್ರಿ ಕಟ್ಟಲು ಅಥವಾ ಆಫೀಸ್ ನಿರ್ಮಿಸಲು ಒಂದು ಸರಳ ಅಥವಾ ಒಂದು ಸೂಕ್ತವಾದ ಮನೆ ಆಫೀಸ್ ಕಟ್ಟಲು ವಾಸ್ತು ತುಂಬ ಮುಖ್ಯ ಇರ್ತದೆ. ಇದರ ಬಗ್ಗೆ ತಿಳ್ಕೊಳ್ಳೋಣ. ಈ ವಾಸ್ತು ಅಥವಾ ಸರಳ ವಾಸ್ತು ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆ. ಇದನ್ನು ವಿಡಿಯೋದಲ್ಲಿ ಫೋನ್ ಮೂಲಕ ಮಾತಾಡೋದು ಕಷ್ಟ ಸಾಧ್ಯ. ಸ್ನೇಹಿತರೆ, ಜನರಲ್ ಆಗಿ ವಾಸ್ತು ಬಗ್ಗೆ ಮಾತಾಡೋಣ. ಕಡೆಯಲ್ಲಿ ನಂದು ಫೋನ್ ನಂಬರನ್ನು ಕೊಡುತ್ತೇನೆ. ಅದರಲ್ಲಿ ವಾಟ್ಸಪ್ ಮೂಲಕ ನನ್ನನ್ನು ಭೇಟಿ ಮಾಡಬಹುದು ಅಥವಾ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಜನರಲ್ ಆಗಿ ಮನೆ ಕಟ್ಟುವವರು ವಾಸ್ತವ ಟಿಪ್ಸ್ ಅಥವಾ ವಾಸ್ತು ಹೆಂಗಿರ್ಬೇಕಂದ್ರೆ, ನಾರ್ತ್ ಈಸ್ಟ್ ಅಲ್ಲೇ ಮೇನ್ ಬಾಗಿಲಿದ್ರೆ ಒಳ್ಳೆಯದು. ಅನುಕೂಲ ಇದ್ದರೆ ನಾರ್ತ್ಗೂ ಒಂದು ಬಾಗಿಲು, ಈಸ್ಟ್ಗೂ ಒಂದು ಬಾಗಿಲಿಟ್ರೆ ಇನ್ನೂ ಒಳ್ಳೆಯದು. ಮೇನ್ ಎಂಟ್ರೆನ್ಸ್ ಆಯ್ತು ಇದು. ಮತ್ತು ಸೌತ್ ಈಸ್ಟಲ್ಲಿ ಅಡುಗೆ ಮನೆ ಇದ್ದರೆ ಒಳ್ಳೆಯದು. ಮತ್ತು ಸೌತ್ ವೆಸ್ಟಲ್ಲಿ ರೂಮ್ ಇದ್ದರೆ ಒಳ್ಳೆಯದು. ನಾರ್ತ್ ವೆಸ್ಟಲ್ಲಿ ವಾಶ್ರೂಮ್ ಅಥವಾ ಬಾತ್ರೂಮ್ ಇದ್ದರೆ ಒಳ್ಳೆಯದು. ಸ್ನೇಹಿತರೆ, ನಾರ್ತ್ ಈಸ್ಟಲ್ಲಿ ಓಪನ್ ಜಾಗದಲ್ಲಿ ಸಂಪ್ ಮಾಡ್ಬೋದು, ಬೋರ್ವೆಲ್ ಕೊರೆಸ್ಬೋದು. ಯಾವುದೇ ಕಾರಣಕ್ಕೂ ನಾರ್ತ್ ಈಸ್ಟಲ್ಲಿ ಮೆಟ್ಲು ಬರಬಾರ್ದು. ಇದು ರೋಡು, ನಾರ್ತ್ ರೋಡು, ಸೌತ್ ರೋಡು, ಈಸ್ಟ್ ರೋಡು, ವೆಸ್ಟ್ ರೋಡು, ಈ ಥರ ರೋಡುಗಳು ಚೇಂಜ್ ಆದಾಗ ಮನೆಗಳ ಎಂಟ್ರೆನ್ಸ್ಗಳು ಚೇಂಜ್ ಆಗುತ್ತೆ. ಆವಾಗ ನಾವು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೋಬೇಕಾಗ್ತದೆ. ಅದರಿಂದ ನಾನು ಜನರಲ್ ಆಗಿ ಮಾತಾಡ್ತಾ ಇರೋದ್ರಿಂದ, ಇದು ಒಂದು ಮನೆ ವಾತಾವರಣ ಇರ್ಬೋದು, ಇಲ್ಲ ಒಂದು ಆಫೀಸ್ ಆಫೀಸ್ ಮಾಡಲು ಬಿಲ್ಡಿಂಗ್ ಇರ್ಬೋದು, ಅಥವಾ ಒಂದು ಇಂಡಸ್ಟ್ರಿ ಇರ್ಬೋದು. ಯಾವುದೇ ಒಂದು ವ್ಯವಸ್ಥಿತವಾದ ಬಿಲ್ಡಿಂಗ್ ಕಟ್ಟಲು ಈ ವಾಸ್ತು ಅನ್ನೋದು ತುಂಬ ಪ್ರಾಮುಖ್ಯತೆ ಇದೆ. ಕಟ್ತೀವಿ ನಾವು ಎಲ್ಲ ವಾಸ್ತು ಪ್ರಕಾರ ಮ್ಯಾಕ್ಸಿಮಮ್ ಕಟ್ಟೋದ್ರಿಂದ ನಮಗೆ ಸುಖ ಸಂತೋಷ, ಆರೋಗ್ಯ, ನೆಮ್ಮದಿ, ವ್ಯವಹಾರ ಎಲ್ಲ ಸುಸೂತ್ರವಾಗ್ತದೆ. ಈ ವಾಸ್ತುಗೂ ಮನೆ ಅಥವಾ ಆಫೀಸು ಅಥವಾ ಇಂಡಸ್ಟ್ರಿ ಇಲ್ದಿರ ನಮ್ಮ ರಾಶಿಗೆ ಈ ಟೈಮು ಅಂತೀವಲ್ಲ, ಈ ಗ್ರಹಗಳು ಸಹಕರಿಸಿಲ್ಲ ಅಂದರೆ ಆವಾಗ ಸಮಸ್ಯೆಗಳು ಉದ್ಭವ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಆದ್ದರಿಂದ ಆದಷ್ಟು ನಾವು ವಾಸ್ತು ಪ್ರಕಾರ ಮನೆ ಅಥವಾ ಆಫೀಸು ಅಥವಾ ಇಂಡಸ್ಟ್ರಿಗಳನ್ನು ಕಟ್ಟಿಸ್ಕೊಂಡು ವ್ಯವಸ್ಥಿತವಾಗಿ ಜೀವನನ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸ್ನೇಹಿತರೆ, ಇದ್ರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ. ಈ ವಾಸ್ತು ಅನ್ನೋದು ಇಂದಿನಿಂದ ಬಂದಿರೋದಲ್ಲ, ತುಂಬ ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ಪ್ರಚಲಿತವಾಗಿದೆ. ಇದನ್ನು ನಂಬದೇ ಇರೋರು ಕೆಲವರು ಇರ್ಬೋದು, ಆದರೆ ಅವರವರ ಭಾವಕ್ಕೆ, ಅವರವರ ನಂಬಿಕೆಗೆ ಬಿಟ್ಟಿದ್ದು. ನಾವು ವಾಸ್ತು ಪ್ರಕಾರ ಅಂದರೆ ಒಂದು ಗಾಳಿ ಬೆಳಕು, ಒಂದು ಪ್ರಕೃತಿಗೆ ಇಷ್ಟವಾದಂಗೆ ನಾವು ವಾಸಿಸುವ ಮನೆ ಇರ್ಬೋದು, ಆಫೀಸ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ನಿರ್ಮಿಸೋದ್ರಲ್ಲಿ ತಪ್ಪೇನಿದೆ ಅನ್ನೋದೇ ನನ್ನ ಒಂದು ಪ್ರಶ್ನೆ. ಸ್ನೇಹಿತರೆ, ಯಾವುದೇ ವ್ಯವಸ್ಥಿತವಾದ ಕಟ್ಟಡಗಳಲ್ಲಿ ವಾಸ್ತು ಪ್ರಭಾವ ಇದ್ದರೆ
ಅದಕ್ಕೆ ಅದರದ ಏಳಿಗೆ ಅಥವಾ ಅದರಲ್ಲಿ ವ್ಯವಹಾರ ಮಾಡುವ ಜನ ಅಷ್ಟೇ ಲವಲವಿಕೆಯಿಂದ ಖುಷಿ ಖುಷಿಯಾಗಿ ನಗುತ್ತಾ ಸುಸೂತ್ರವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಇದರಲ್ಲಿ ಎರಡು ಮಾತಿಲ್ಲ. ನಾವು ಎಷ್ಟೇ ವ್ಯವಸ್ಥಿತವಾಗಿ ಗಟ್ಟಿಮುಟ್ಟಾಗಿ ಎಷ್ಟೇ ನೋಡಲು ಅಂದವಾಗಿ ಚಂದವಾಗಿ ಮನೆಗಳಿರ್ಬೋದು, ಆಫೀಸ್ ಇರ್ಬೋದು, ಇಂಡಸ್ಟ್ರಿ ಕಟ್ಬೋದು. ಆದರೆ ಅದು ವಾಸ್ತುಗಿಲ್ಲಂದರೆ ಅದು ಅಂಥ ವ್ಯವಹಾರ ಅಲ್ಲಿ ಮಾಡೋ ವ್ಯವಹಾರ ಅಥವಾ ಜೀವಿಸುವ ಜನರಿಗೆ ಅಂಥ ಸುಖ ಸಂತೋಷ ಅಥವಾ ನೆಮ್ಮದಿ ಸಿಗೋದು ಕಷ್ಟ ಸಾಧ್ಯ. ಆದ್ದರಿಂದ ಈ ಮನೆ ಕಟ್ಟುವವರು, ಆಫೀಸ್ ನಿರ್ಮಿಸುವವರು, ಇಂಡಸ್ಟ್ರಿ ಕಟ್ಟೋರು ವಾಸ್ತು ಪ್ರಕಾರ ಮ್ಯಾಕ್ಸಿಮಮ್ ಅಳವಡಿಸ್ಕೊಂಡು ಕಟ್ಟೋದ್ರಲ್ಲಿ ತಪ್ಪೇನಿಲ್ಲ. ಪಾಯ ಹಾಕೋದ್ರಿಂದ ಹಿಡಿದು ಗುದ್ದಲಿ ಪೂಜೆ ಮಾಡೋದ್ರಿಂದ ಹಿಡಿದು ಮನೆ ಮುಗಿಸೋವರೆಗೂ ಇದನ್ನು ಅಳವಡಿಸ್ಬೋದು. ಇದರ ಬಗ್ಗೆ ಯಾವುದೇ ಸೂಕ್ತ ಸಲಹೆ ಅಥವಾ ಯಾವುದೇ ವಾಸ್ತುದ ಬಗ್ಗೆ ವಿಚಾರ ವಿನಿಮಯ ಮಾಡಲು ನಾನು ಸದಾ ಸಿದ್ಧನಿರ್ತೇನೆ. ವಾಟ್ಸಪ್ ಮೂಲಕ ನಾನು ಈ ಕೆಳಗೆ ನಾನು ತಿಳಿಸಿರುವ ಈ ನಂಬರ್ಗೆ ತಾವುಗಳು ಬೇಕಾದವರು ವಾಟ್ಸಪ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ನನ್ನ ಮೊಬೈಲ್ ನಂಬರ್ ಬಂದು 9448356657. ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ, 9448356657. ಸ್ನೇಹಿತರೆ, ಉದ್ದೇಶ ಇಷ್ಟೇ. ನಾವು ವಾಸ್ತು ಪ್ರಕಾರ ಬಿಲ್ಡಿಂಗ್ ಮನೆ ಅಥವಾ ಆಫೀಸ್ ಅಥವಾ ಇಂಡಸ್ಟ್ರಿ ನಿರ್ಮಿಸ್ಕೊಂಡು ಎಲ್ಲರೂ ಧನವಂತರು, ಆರೋಗ್ಯವಂತರು, ನೆಮ್ಮದಿವಂತರು ಆಗಲು ಬೇಕಾಗಿ ತಮ್ಮಲ್ಲಿ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಯಾವುದೇ ಸಲಹೆ ಬೇಕಾದರೆ ನಾನು ತಿಳಿಸಿರುವ ನಂಬರನ್ನು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.